ನಿನಗೆ ನನ್ನ ಬಗ್ಗೆ ಗೊತ್ತಿಲ್ವೇನೋ? ನಾನು ಅಂಥವನೇನೋ? ನನ್ನ ಕಾಲೇಜಲ್ಲಿ ಓದ್ಬೇಕಾರೆ ಎಷ್ಟು ಜನ ಹುಡುಗಿರು ಪ್ರಪೋಸ್ ಮಾಡಿದ್ದಾರೆ, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಂಡ. ಅಂಥದ್ರಲ್ಲಿ ಹೋಗಿ ಹೋಗಿ ಕೆಲಸದೋಳ್ನ ಚೀಚಿ ಹಾಗಂತ ಹೇಳ್ಕೊಳ್ಳೋದಕ್ಕೆ ಅವಳಿಗೆ ನಾಚಿಕೆ ಆಗ್ಬೇಕು. ಮತ್ತೆ ಕಿಟಕಿಯಲ್ಲಿ ಬಗ್ಗೆ ನೋಡ್ತೀನಿ. ಅವಳು ನನ್ನ ಬಗ್ಗೆನೇ ಯಾರ ಹತ್ರ ಮಾತಾಡ್ತಿದ್ಲು, ಅದು ಇಂಗ್ಲೀಷ್ನಲ್ಲಿ. ನನ್ನ ಬಗ್ಗೆ ಯಾರ ಹತ್ರ ಮಾತಾಡ್ತಾಳೆ ಅಂತ ತಿಳ್ಕೊಬೇಕು ಅಂತ ಅನಿಸ್ತು. ಅದು ಬಾತ್ರೂಮ್ ಕಿಟಕಿ ಅಂತಾನು ಗೊತ್ತಿರಲ್ಲ ಗುರು. ಸೀದಾ ಹೋದೆ, ಬಗ್ ನೋಡಿದೆ, ಫೋನಲ್ಲಿ ಮಾತಾಡ್ತಿದ್ಲು. ಅವಳಿಗೆ ಅದೇನಾಯ್ತೋ ಏನೋ ಜೋರಾಗಿ ಕಿರ್ಚ್ಕೊಂಡು ಆ ಥರ ಸೀನ್ ಕ್ರಿಯೇಟ್ ಮಾಡಿಬಿಟ್ಲು. ಏನು ನಿಮ್ಮ ಬಗ್ಗೆ ಫೋನಲ್ಲಿ ಯಾರ ಹತ್ರ ಮಾತಾಡ್ತಾ ಇದ್ಲ? ಹೌದು ಮಗ, ಅವಳ ಬಿಹೇವಿಯರೇ ಸರಿ ಇಲ್ಲ. ಅವಳದೊಂಥರ ಕಳ್ನೋಟ. ಅವ್ರ ಮನೇಲೇ ಎದ್ಕೊಂಡು ಅವ್ರ ಮೇಲೆ ಸಂಚು ಮಾಡ್ತಿದ್ದಾಳೆ ಅಂತ ನನಗನ್ನಿಸ್ತು. ಹೌದು ಅರುಣ್, ನೀನು ಹೇಳ್ತಾ ಇರೋದು ನಿಜ. ನನಗೂ ಅವಳ ಮೇಲೆ ಅನುಮಾನ ಇದೆ. ಮೇಡಮ್, ನೀವು ನಮ್ಮ ರೂಮ್ ಹತ್ರ ಯಾಕೆ ಬರಬಾರ್ದಾ? ಅಲ್ಲಪ್ಪ, ಈ ಕೆಲಸ ನೀನೇ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ನಿನ್ನ ಮನೆ ಬಾಗಿಲಿಗೆ ಬಂದವಳು ಇವತ್ತೇನೋ ಹೆಚ್ಚು ಕಮ್ಮಿ ಆಯಿತು ಅಂದ ಮಾತ್ರಕ್ಕೆ ಏನು ಎತ್ತ ಅಂತ ವಿಚಾರಿಸದೇ ಇದ್ರೆ ತಪ್ಪಾಗಲ್ವಾ ಹೇಳು? ಮೇಡಮ್, ಬೆಳಿಗ್ಗೆ ಏನಾಯ್ತು ಅಂತಂದ್ರೆ ಗೊತ್ತಾಯ್ತು, ನಾನೆಲ್ಲ ಕೇಳಿಸ್ಕೊಂಡೆ. ಮಂಗಳಮ್ಮ ಅವಾಗವಾಗ ಒಬ್ಬೊಬ್ಳೆ ಮಾತಾಡ್ಕೋತಾಳೆ ಅನ್ನೋ ಅನುಮಾನ ನನಗೂ ಇತ್ತು. ಆದ್ರೆ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಇವತ್ತು ನಿನ್ನಿಂದ ಗೊತ್ತಾಯ್ತು. ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಅರುಣ್. ಅರುಣ್, ಯಾಕೆ ಹಾಗೆ ನೋಡ್ತಿದ್ಯಾ? ನಾನು ಏನೇ ಹೇಳಿದ್ರು ನನ್ನ ಮಾತನ್ನು ಯಾರೂ ನಂಬಲ್ಲ. ನಾನು ಇನ್ನು ಮುಂದೆ ನಿಮ್ಮ ಮುಖ ತೋರ್ಸೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿರೋದು ನೋಡಿ ನಂಗೆ ತುಂಬ ಆಶ್ಚರ್ಯ ಆಗ್ತದೆ. ನಿನ್ನನ್ನು ಯಾರು ನಂಬ್ದಿದ್ರು ನಾನು ನಂಬ್ತೀನಿ ಅರುಣ್. ಒಂದು ಹುಡುಗಿ ಜೊತೆ ಇಡೀ ರಾತ್ರಿ ಒಂದು ಕಾಡಲ್ಲಿದ್ರು ಅವಳ ಜೊತೆ ಮಿಸ್ಬಿಹೇವ್ ಮಾಡದೇ ಇರೋ ನೀನು ಇಂಥ ತಪ್ಪನ್ನು ಮಾಡಿರೋಕ್ ಸಾಧ್ಯನೇ ಇಲ್ಲ ಅಂತ ನನಗೆ ಗೊತ್ತು. ಸಾರಿ ಅರುಣ್, ಆ ಟೈಮಲ್ಲಿ ನನಗೇನು ಮಾತಾಡೋಕೆ ತೋಚದೆ ಮೌನವಾಗಿ ನಿಂತ್ಬಿಟ್ಟೆ. ಈಗ ನಿನ್ನ ಮೇಲೆ ಬಂದಿರೋ ಈ ಅಪವಾದ ಸುಳ್ಳು ಅಂತ ಸಾಬೀತು ಮಾಡೇ ಮಾಡ್ತೀನಿ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಅಂಜು ಪುಟ, ಬಾಗಿಲು ತೆಗೆಯಮ್ಮ. ಅಯ್ಯೋ, ಯಾಕಮ್ಮ ಇಷ್ಟೊಂದು ಕೋಪ ಮಾಡ್ಕೊಳ್ತೀಯಾ? ಬೇಜಾರು ಮಾಡ್ಕೋಬೇಡ. ಅಂಜು ಪುಟ, ಬಾಗಿಲು ತೆಗೆಯಮ್ಮ. ಅಯ್ಯೋ 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 ಅಂಜು, ಯಾಕಮ್ಮ ಅದಕ್ಕೋಸ್ಕರ ಬಾಗಿಲು ಹೊಡೆದಾಗ್ತಾ ಇದೀಯಾ? ಬೇಡ ಬಿಡು. ಸರಿ ಸರಿ ಆಯ್ತು. ಎಷ್ಟಿದೆ? 80,000 ರೂಪಾಯಿ ಇದೆ. 1000 ಇದೆಯಾ? ಬಾ ಬಾ. ಹಾಳಾದವರು ಒಳ್ಳೆ ಗುಂಡುಕಲ್ ಕೂತವ್ರೆ ಕಣ. ತಗೊಳ್ಳಿ ಇಟ್ಕೊಳ್ಳಿ. ಏನ್ ದುಡ್ಡು ಕೊಡ್ತಾ ಇದ್ಯಾ? ಎಲ್ಲಿ ನೀನ್ ಸೊಸೆ? ಅಯ್ಯೋ, ನೀವೇ ನೋಡಿದ್ರಲ್ಲಮ್ಮ, ನಾನು ಹೇಳಿದೆ ನಿಮ್ಮ ಫ್ರೆಂಡ್ ಬಂದಿದ್ದಾಳೆ, ಅವ್ರ ಅಮ್ಮ ಬಂದಿದ್ದಾರೆ ಬಾರೆ ಅಂತ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲಮ್ಮ.
ಬಲವಂತ ಮಾಡಿದ್ದಕ್ಕೆ ಬಾಗ್ಲು ಮುರಿದೋಗಂಗೆ ಬಡ್ಕೋತಾ ಇದ್ದಾಳೆ. ನಾನು ಏನು ಮಾಡಲಿ? ಸರಿ ಹೋಯ್ತು. ಏನೋ ನಾವೇ ಸಾಲ ಕೇಳಕ್ ಬಂದಿರೋರ್ ಥರ ಆಡ್ತಾ ಇದ್ದಾಳಲ್ಲ. ಏನಂತ ಕೋಪ ನಮ್ಮ ಮೇಲೆ ಅವಳಿಗೆ? ಆಂಟಿ, ಅಂಜಲಿಗೇನಾದ್ರೂ ಪ್ರಾಬ್ಲಮ್ಮಾ? ಏನು ಪ್ರಾಬ್ಲಮ್ ಇಲ್ಲಮ್ಮ. ಅದು ಅದು ಓ ಅದೇ ನಿಮ್ಮ ಚಿನ್ನದ ಚೈನು ಗಿರ್ವಿ ಇಟ್ಟಿದ್ಲಲ್ಲ, ಅದು ಕಳ್ಕೊಂಡಿದ್ದಾಳಲ್ಲ ಪಾಪ. ಅದಕ್ಕೆ ತುಂಬ ಬೇಜಾರಾಗ್ಬಿಟ್ಟಿದ್ದಾಳೆ. ನಿಖಿತಾ, ನಿಮ್ಮ ಅಮ್ಮನಿಗೆ ಹೇಳಮ್ಮ ದುಡ್ಡು ತಗೊಳಕ್ಕೆ. ಅಮ್ಮ ಹೋಗ್ಲಿ ಬಿಡಮ್ಮ, ಅವಳ ಹತ್ರ ಚೈನ್ ಇಲ್ವಂತ, ದುಡ್ಡೇ ತಗೋ ಅಮ್ಮ. ಚೈನ್ ಈಸ್ಕೊಳ್ಳೋಕೆ ಮುಖ ಇತ್ತು, ಈಗ ಬಂದು ಮಾತಾಡೋಕೆ ಮುಖ ಇಲ್ವಾ? ಅವಳು ಹಾಳಾಗಿ ಹೋಗ್ತಾಳೆ, ಅವಳಂತೂ ಉದ್ಧಾರ ಆಗಲ್ಲ. ಅವಳು ಎಲ್ಲಾದ್ರೂ ಸಿಗ್ಲಿ, ರೋಡಲ್ಲಿ ನಿಲ್ಲಿಸಿ ಮರ್ಯಾದೆ ತೆಗಿತೀನಿ ಅವಳಿಗೆ. ಅದು ನನ್ನ ತವ್ರ ಮನೆ ಚೈನು. ನಿಮ್ಮ ಅಪ್ಪ ಬರ್ಲಿ ಕಣೆ, ನಡಿ ಮನೆಗೆ, ನಿಂಗಿದೆ ಹಬ್ಬ. ಶಿವ ಹೋಗೋ, ಮೊದಲು ಬಾಗ್ಲಾಕು. ಏನು ಘಾಟಿ ಎನ್ಸಿದು, ಅವಳಿಗೆ ಒಳ್ಳೇದೇ ಆಯ್ತು. ಬೇಕರ್ ನನ್ನ ಮಗನೇ. ಅಲ್ಲ ಕಣೋ, ಯಾರಾದ್ರೂ ಬಂದು ಬಾಗಲ್ ತಟ್ಟಿದ ತಕ್ಷಣ ಏನು ಎತ್ತ ಅಂತ ವಿಚಾರಿಸ್ತೀರಾ, ಹಾಗೆ ಬಾಗಲ್ ತೆಗೆದ್ಬಿಡೋದೇನಾ? ಬುದ್ಧಿ ಇಲ್ವಾ ನಿನ್ಗೆ? ನನಗೇನಮ್ಮ ಗೊತ್ತಿತ್ತು ಈ ರೇಂಜಿಗೆ ಅವಳಿ ಕೊಡ್ತಾರಂತ. ನೋಡು, ಇನ್ನೊಂದ್ಸಲ ಯಾರಾದ್ರೂ ಬೆಲ್ ಮಾಡಿದ್ರೆ, ಬಾಗಲ್ ತಟ್ಟಿದ್ರೆ ಕಿಟಕಿ ತೆಗೆದು ನೋಡಿ ಯಾರು ಎತ್ತ ಅಂತ ವಿಚಾರಿಸು. ಇಲ್ಲ ಕಣೋ, ನಾವೀಗ ಮಡ್ಲಲ್ಲಿ ಕೆಂಡ ಇಟ್ಕೊಂಡಿದ್ದೀವಿ. ಎಷ್ಟು ಹುಷಾರಾಗಿರ್ಬೇಕು ಗೊತ್ತಾ? ಇವತ್ತೇನೋ ಇವ್ರು ಬಂದಿದ್ದಕ್ಕೆ ಏನೋ ಹೇಳಿ ಸಾಕಾಗ್ಬಿಟ್ವಿ. ನಾಳೆ ಯಾರು ಬರ್ತಾರೋ, ಇನ್ನು ಏನೇನು ಕಾದಿದ್ಯೋ. ಅವಳಿಗೆ ಮೊದ್ಲಿಂದನೂ ಜಂಬ ಜಾಸ್ತಿನೇ ಅಮ್ಮ, ಆದ್ರೆ ನನ್ನ ಜೊತೆ ಅವಳು ಯಾವತ್ತೂ ಹಂಗಿರ್ಲಿಲ್ಲ. ನಾನು ಅವಳ ಮನೆಗೆ ಹೋದ್ರೂ ನನ್ನ ನೋಡಕ್ ಬರ್ಲಿಲ್ಲ ಅಂದ್ರೆ ಅವಳಿಗೇನೋ ತೊಂದರೆ ಆಗಿದೆ ಅನ್ಸುತ್ತೆ.